ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸಹಿತ ಆಕ್ಷೇಪಣೆ ಹಾಕೋದು ಗೊತ್ತಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಖಡಾಖಂಡಿತವಾಗಿ ಬೇಲ್ ಕೊಡೋದು ಬೇಡ ಅಂತ ಅವರ ಆಕ್ಷೇಪಣೆಯನ್ನಂತೂ ಹಾಕೇ ಹಾಕ್ತಾರೆ. ಜಾಮೀನನ್ನ ಕೋರಿ A2 ಆರೋಪಿ ನಟ ದರ್ಶನ್ ಅರ್ಜಿಯನ್ನ ಹಾಕಿದ್ದು ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ರೆ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಸಜ್ಜಾಗಿದ್ದಾರೆ. ಸೊ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ನೋಡಿ ಹಿಂದೆ ಎಷ್ಟು ಹೀನಾಯವಾಗಿ ಕೊಲೆ ಮಾಡಿದ್ದಾರೆ, ದುಷ್ಕೃತ್ಯವನ್ನ ಮೆರೆದಿದ್ದಾರೆ. ರೇಣುಕಾ ಸ್ವಾಮಿಯ ಬ್ಲಡ್ ದರ್ಶನ್ ಶರ್ಟ್ ಅಲ್ಲಿ ಸಿಕ್ಕಿದೆ, ಟಿ ಶರ್ಟ್ ನಲ್ಲಿ ಅಂತ. ಪ್ರತಿಯೊಂದು ಚಿಕ್ಕ ಚಿಕ್ಕ ಸ್ಯಾಂಪಲ್ಗಳನ್ನು ಕೂಡ CFSL ಆಗಿರ್ಬೋದು, FSL ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕಲೆ ಹಾಕಿದ್ದಾರೆ. ಇತ್ತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇವತ್ತು ವಾದ ಮಂಡನೆ ಮಾಡಿ ಶತಾಯ ಗತಾಯ ಅರ್ಜಿಯನ್ನ ಕೊಡ್ಲೇಬೇಡಿ, ಆಕ್ಷೇಪಣೆ ಮಾಡಿ ಅಂತ ಹಾಕೋ ಸಾಧ್ಯತೆಗಳಿದೆ. ಸಿ.ವಿ. ನಾಗೇಶ್ ಅವರು ಇವತ್ತು ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದನ್ನ ನಾವು ಕೆಲವೇ ಕ್ಷಣಗಳಲ್ಲಿ ನೋಡ್ಬೇಕಾಗತ್ತೆ. ಜಾಮೀನು ಕೋರಿ A2 ಆರೋಪಿ ನಟ ದರ್ಶನ್ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯನ್ನ ಹಾಕಿದ್ದಾರೆ. ಸೊ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಡೆಸ್ತಾರೆ. ಸೊ ನಡೆಸಿದ ನಂತರ ಜಾಮೀನು ಸಿಗತ್ತಾ ಇಲ್ವಾ ಗೊತ್ತಿಲ್ಲ. ಇವತ್ತು ದರ್ಶನ್ ಪವಿತ್ರ ಗೌಡ ಇಬ್ಬರಿಗೂ ಕೂಡ ಬಿಗ್ ಡೇ. ಈಗಾಗಲೇ 2ನೇ ಬಾರಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು ಜಾಮೀನನ್ನ ಕೋರಿ. ಮೊದಲನೇ ಬಾರಿ ರಿಜೆಕ್ಟ್ ಆಗಿತ್ತು, ಈಗ 2ನೇ ಬಾರಿ ಆಗ್ತಾ ಇದಾರೆ. ಮೊದಲು ಒಂದ್ಸಲ ಹಾಕಿ ಅವರೇ ತಕ್ಕೊಂಡ್ರು ವಾಪಸ್ನ. ಹೀಗೆ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಇಬ್ಬರಿಗೂ ಸುಬ್ಬ ಸುಬ್ಬಿ ಅಂತೇನು ಅವರೇ ಕರ್ಕೊಂಡಿರೋದು ವಾಟ್ಸಪ್ ಇದ್ರಲ್ಲಿ, ಆ ಸುಬ್ಬ ಸುಬ್ಬಿ ಇಬ್ಬರಿಗೂ ಕೂಡ ಇವತ್ತು ಇದೆ. ಒಂದು ಕಡೆ ಟಾಮಿಕ್ ಸೆಬಾಸ್ಟಿಯನ್ ಪವಿತ್ರ ಪರವಾಗಿ ಅರ್ಜಿಯನ್ನ ಹಾಕಿದ್ರೆ, ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ಅವರ ತಂಡ, ಸಿ.ವಿ. ನಾಗೇಶ್ ಅವರು ಹಾಕಿರುವುದು. ಇವತ್ತೇ ಬೇಲ್ ಸಿಗೋ ನಿರೀಕ್ಷೆ ಅವರಿಬ್ಬರಿಗೂ ಇದೆ. ಯಾಕಂದ್ರೆ ಸ್ಟ್ರಾಂಗ್ ಟಾಮಿ ಸೆಬಾಸ್ಟಿಯನ್ ಕೂಡ ಸ್ಟ್ರಾಂಗ್ ಆಗಿ ವಾದ ಮಾಡ್ತಾರೆ. ಸಿ.ವಿ. ನಾಗೇಶ್ ಅವರಂತೂ ಬಿಟ್ಕೊಡೋ ಸಾಧ್ಯತೆನೇ ಇಲ್ಲ. ಎಷ್ಟೊಂದು ಜನ ನೋಡಿ ಬೆಳಗ್ಗೆಯಿಂದನೇ ಹರಕೆ ಹೊತ್ತಿದ್ದಾರೆ. ದರ್ಶನ್ ಅವರು ಇವತ್ತು ರಿಲೀಸ್ ಅಂತಾನೆ ಹಾಕೋಬಿಟ್ಟಿದ್ದಾರೆ. ರಿಲೀಸ್ ಆಗ್ತಾರಾ ಅದು ಡೌಟ್ ಇನ್ ಕೆಲವೇ ಕ್ಷಣಗಳಲ್ಲೇ ಗೊತ್ತಾಗತ್ತೆ. ನಟ ದರ್ಶನ್ ಹಾಗೆ ಪವಿತ್ರ ಗೌಡಗೆ ಇವತ್ತು ಬಿಗ್ 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 ಡೇ. ಹೊರಗೆ ಬರಬೇಕು, ಒದ್ದಾಡ್ತಾ ಇದ್ದಾರೆ. ದರ್ಶನ್ ಅವರಂತೂ ಇಲ್ಲ ಸಲ್ಲದ ಕಿರಿಕ್ಗಳನ್ನ ಮಾಡಿಕೊಂಡು ಬಂದ್ರೆ ಸಾಕು, ನಾನು ಆರೋಪಿ, ನಾನು ಅಪರಾಧಿ ಅಲ್ಲ ಅಂತ ಹೇಳ್ತಾ ಜೈಲುವಾಸ ಅನುಭವಿಸ್ತಿರೋದು. ಈತ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಅವ್ರ ವಿಚಾರಣೆ ಕೂಡ ಇದೆ. ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಇಬ್ರಿಗೂ ಜಾಮೀನು ಅರ್ಜಿಯ ಭವಿಷ್ಯ ಹಿಂದೆ ನಿರ್ಧಾರವಾಗುತ್ತೆ. ಸೊ ಜಾಮೀನ್ ಸಿಗತ್ತಾ ಏನು? ಹಾಗಾದ್ರೆ ಕೆಲವು ಕ್ಷಣಗಳಲ್ಲೇ ಗೊತ್ತಾಗತ್ತೆ. ಇವತ್ತು ಸಿಕ್ಬಿಡತ್ತಾ ಜಾಮೀನು, ಏನು ಎತ್ತ ಅಂತ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಯತೀಶ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯತೀಶ್, ನಟ ದರ್ಶನ್ ಹಾಗೆ ಅವರ ಸಂಗಡಿಗರು ಈ 16 ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಜೈಲು ಪಾಲಾಗಿ ಸರಿಸುಮಾರು 3 ತಿಂಗಳು ದಾಟ್ ಹೋಗಿದೆ. ಅವ್ರು ಯಾರು ಅನ್ಕೊಂಡಿರ್ಲಿಲ್ಲ ನಾವು 3 ತಿಂಗಳು ತನಕ ಇರ್ತೀವಿ ಅಂತ. ಇವತ್ತು ನೋಡಿ ಅವರಿಗೆ ಒಂದ್ ರೀತಿ ಬಿಗ್ ಡೇ ಅಂತಾನೆ ಹೇಳ್ಬಹುದು. ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದೆ. ಸೊ ಏನಾಗಬಹುದು, ಅಪ್ಡೇಟ್ ಏನ್ ಸಿಗ್ತಾ ಇದೆ ಯತೀಶ್? ಅವರಿಗೆ ಮಾತ್ರ ಅಲ್ಲ ಪವಿತ್ರ, ಯಾಕೆಂದ್ರೆ ಸಾಕಷ್ಟು ಅವರು ನಂಬಿಕೊಂಡಂತ ಕುಟುಂಬಕ್ಕೆ ಜೊತೆಗೆ ಅವರ ಅಭಿಮಾನಿಗಳು ಕೂಡ ಇವತ್ತು ಬಿಗ್ ಡೇ ಅಂತ ಹೇಳ್ಬೋದು. ಯಾಕೆಂದ್ರೆ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಆರೋಪದಡಿ ಮತ್ತೆ ದರ್ಶನ್ ಹಾಗೂ ಅವರ ಗ್ಯಾಂಗ್ ಅಂಧರಾಗಿ ಜೈಲು ಪಾಲಾಗಿ ಆಲ್ಮೋಸ್ಟ್ 104 ದಿನ ಕಳೆದೋಗಿದೆ. ಸೊ ಈ 104 ದಿನ ಆದರೂ ಕೂಡ ದರ್ಶನ್ ಅವರು ಯಾಕೆ ಜಾಮೀನು ಅರ್ಜಿನ ಹಾಕಿಲ್ಲ ಅನ್ನೋ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇತ್ತು. ಅಲ್ಲದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ, ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಏನು ಅವರು ಜಾಮೀನು ಅರ್ಜಿನ ಹಾಕ್ತಾರಂತೆ.
ಹೀಗೆ ಮಾತುಗಳು ಕೂಡ ಕೇಳಿಬಂದಿತ್ತು. ಬಟ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿ ಕೂಡ ಆಲ್ಮೋಸ್ಟ್ ಈಗ 20 ದಿನಗಳು ಆಗೋಗಿದೆ, 20 ದಿನ ಆಗಿದೆ. ಏಕೆಂದರೆ ಸೆಪ್ಟೆಂಬರ್ 4ರಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಹಾಗಾಗಿ 19 ದಿನಗಳು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಬಟ್ ಯಾಕೆ ದರ್ಶನ್ ಅವರು ಇನ್ನು ಜಾಮೀನು ಅರ್ಜಿನ ಸಲ್ಲಿಸಿಲ್ಲ ಅನ್ನೋ ಪ್ರಶ್ನೆ ಇತ್ತು. ಅದಕ್ಕೀಗ ಉತ್ತರ ಸಿಕ್ಕಿದೆ. ಈಗ ಜಾಮೀನು ಅರ್ಜಿನ ಸಲ್ಲಿಸಿದ್ದಾರೆ. ಮೊನ್ನೆ ಅಷ್ಟೇ ಜಾಮೀನು ಅರ್ಜಿ ಸಲ್ಲಿಸಿದ್ದು. ಇವತ್ತು ವಿಚಾರಣೆ ಕೂಡ ನಡೀತಾ ಇದೆ. ಸೊ ವಿಚಾರಣೆ ಇವತ್ತು ಸಂಜೆ 5 ಗಂಟೆಗೆ ಇದ್ದು ಏನಾಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಯಾಕೆ ಅಂತಂದರೆ A2 ಆರೋಪಿ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ದರ್ಶನ್ ಅವರು A2 ಆರೋಪಿ ಇರುವಂಥದ್ದು. ಇನ್ನು ಚಾರ್ಜ್ ಶೀಟಲ್ಲಿ ಇರುವಂಥ ಅಂಶಗಳನ್ನು ಗಮನಿಸ್ಕೊಂಡು ಹೋದಾಗ ಇಡೀ ಕೊಲೆ ಸುತ್ತ ಬಂದಂತಹ ಸಮಯದಲ್ಲಿ ಇಡೀ ಆ ಒಂದು ಪ್ರಕರಣ ದರ್ಶನವನ್ನು ಸುತ್ತಿಕೊಳ್ತಾರೆ ಗಮನಿಸ್ತಾ ಇದ್ದೀವಿ. ಏಕೆಂದರೆ ಆ ವ್ಯಕ್ತಿಯನ್ನು ಕರ್ಕೊಂಡು ಬರೋದಕ್ಕೆ ಇವರೇ ಹೇಳಿರ್ತಾರೆ. ಕರ್ಕೊಂಡು ಬಂದಿರೋದಿರ್ಬೋದು, ಆ ವ್ಯಕ್ತಿ ಜೊತೆಗೆ ನಡ್ಕೊಂಡಿರೋ ರೀತಿ ಇರ್ಬೋದು, ಜೊತೆಗೆ ವ್ಯಕ್ತಿ ಕೊಲೆ ಆದ ಬಳಿಕ ಇವರು ತೆಗೆದುಕೊಂಡಂಥ ತೀರ್ಮಾನಗಳಿರ್ಬೋದು, ಜೊತೆಗೆ ಆ ವ್ಯಕ್ತಿನ ಎಲ್ಲಿ ಏನು ಎಸಿತಾರೆ ಅದಿರ್ಬೋದು, ಅಥವಾ ಆತನಿಗೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಆತನ ಮೇಲೆ ಯಾವ ಥರ ಕ್ರೌರ್ಯನ ತೋರಿದ್ದಾರೆ ಅನ್ನೋದೆಲ್ಲದೂ ಕೂಡ ಈಗ ಚಾರ್ಜ್ ಶೀಟ್ ಉಲ್ಲೇಖ ಆಗಿದೆ. ಸೊ ಇದೆಲ್ಲ ಗಮನಿಸಿದಾಗ ಅವರಿಗೆ ಬೇಲ್ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇರುತ್ತೆ. ಸೊ ಅಲ್ಲದೆ ಇಲ್ಲಿ ಒಂದು ಗಮನಿಸಬೇಕಾಗತ್ತೆ, ಈ ಒಂದು ಕೇಸನ್ನು ಹ್ಯಾಂಡಲ್ ಮಾಡೋದಕ್ಕೋಸ್ಕರನೇ ದೊಡ್ಡ ದೊಡ್ಡ ಲಾಯರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಕೂಡ ವಿಜಯಲಕ್ಷ್ಮಿ ಅವರು ವರ್ಕ್ ಮಾಡಿದ್ದನ್ನು ಗಮನಿಸಬೇಕಾಗುತ್ತೆ. ಇಡೀ ಕುಟುಂಬ ಇವ್ರ ಕೈಲೇ ಕೇಸನ್ನು ಕೊಡಿಸ್ಬೇಕು, ಇವ್ರು ತೆಗೆದುಕೊಂಡ್ರೆ ಈ ಕೇಸ್ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರೋದು. ಏಕೆಂದರೆ ಇದು ಐ ಪ್ರೊಫೈಲ್ ಆಗಿರುವಂಥ ಕೇಸ್. ಇದು ಒಬ್ಬ ಸೂಪರ್ ಸ್ಟಾರ್ ಅನ್ಸ್ಕೊಂಡವರು, ಕರ್ನಾಟಕದಂಥ ತನ್ನದೇ ಅಂತ ಇಮೇಜನ್ನು ಸೃಷ್ಟಿಸಿಕೊಂಡಿರುವಂಥವ್ರು, ಅಲ್ಲದೆ ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಹೊಂದಿರುವಂಥ ನಟ, ಅವ್ರ ಮೇಲೆ ಕೊಲೆ ಆರೋಪ ಕೇಳಿ ಬಂದಿದೆ. ಆ ಒಂದು ಜೊತೆಗೆ ಆ ಆರೋಪ ಎಲ್ಲ ಕೂಡ, ಈ ಸಾಕ್ಷಿ ಎಲ್ಲ ಕೂಡ ಅವರ ವಿರುದ್ಧವಾಗಿ ನಿಂತ್ಕೊಂಡಿದೆ. ಹಾಗಾಗಿ ಇದೆಲ್ಲದನ್ನು ನೋಡಿಕೊಂಡಾಗ ಐ ಪ್ರೊಫೈಲ್ ಕೇಸ್ ಅಂತ ಕರಿತೀವಿ ಇದನ್ನು. ಸೊ ಈ ವಿಚಾರದಿಂದ ನೋಡ್ಕೊಂಡು ಬಂದಾಗ ಸೊ ಇವರಿಗೆ ಬೇಲ್ ಸಿಗುತ್ತಾ ಅನ್ನೋ ಪ್ರಶ್ನೆ ಇರುವಂಥದ್ದು. ಸೊ ಯಾಕೆ ಅಂತಂದರೆ ಪವಿತ್ರ ಇನ್ನೊಂದು ನೆನೆಸ್ಬೇಕಾಗತ್ತೆ, ಮತ್ತೊಬ್ಬರು ಪವಿತ್ರ, ಯಾಕೆಂದರೆ ಪವಿತ್ರ ಸಹ ಕನ್ಫ್ಯೂಸ್ ಆಗಿಬಿಡ್ತಾರೆ. ಮತ್ತೊಬ್ಬರು ಪವಿತ್ರ ಗೌಡ ಕೂಡ ಇರುವಂಥದ್ದು, ದರ್ಶನ್ ಅವರ ಪ್ರೇಯಸಿ ಪವಿತ್ರ ಗೌಡ ಕೂಡ ಇರುವಂಥದ್ದು. ಅವರು ಈ ಒಂದು 1.5 ಮಂತ್ ಬ್ಯಾಕೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ಮೊದಲೇ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸುತ್ತಾರೆ. ಅವರು A1 ಆರೋಪಿ ಆಗಿರೋದು. ಬಟ್ ಅವರಿಗೂ ಕೂಡ ಜಾಮೀನು ಸಿಕ್ಕಿಲ್ಲ. ಅವರು ಜಾಮೀನು ಅರ್ಜಿನ ತಿರಸ್ಕಾರ ಮಾಡಿರ್ತಾರೆ ಆ ಟೈಮಲ್ಲಿ, ಫಸ್ಟ್ ಟೈಮ್ ಅವರು ಅರ್ಜಿ ಹಾಕಿದಂಥ ಸಮಯದಲ್ಲಿ. ಅದಷ್ಟೇ ಅಲ್ಲದೆ A7 ಆರೋಪಿ ಆಗಿರುವಂಥ ಅವರು ಕೂಡ, ಈ ಕೊಲೆ ಕೇಸಲ್ಲಿ A7 ಆರೋಪಿ ಯಾರಾಗಿದ್ದಾರೆ ಅವರು ಕೂಡ ಜಾಮೀನು ಅರ್ಜಿನ ಹಾಕಿದ್ರು ಮತ್ತು ಅವರೇ ವಾಪಸ್ ತೆಗೆದುಕೊಂಡ್ರು. ಸೊ ಇದೆಲ್ಲ ಗಮನಿಸ್ಕೊಂಡಾಗ ಫಸ್ಟ್ ಟೈಮ್ ಜಾಮೀನು ಅರ್ಜಿ ಸಿಗುತ್ತಾ ಅಥವಾ ಜಾಮೀನು ಸಿಗುತ್ತಾ, ಇವತ್ತು ಹೊರಗಡೆ ಬರ್ತಾರಾ ಅನ್ನೋ ಪ್ರಶ್ನೆ ಇರೋದು. ಒಂದು ವೇಳೆ ಬಂದರು ಅಂದರೆ ನಿಜಕ್ಕೂ ಕೂಡ ಅವರ ಅಭಿಮಾನಿಗಳಲ್ಲಿ, ಅವ್ರ ಕುಟುಂಬಸ್ಥರಲ್ಲಿ, ಅವರು ನಂಬಿಕೊಂಡಂತಲ್ಲಿ ಬಹುದೊಡ್ಡ ಸಂಭ್ರಮ ಅಂತ ಹೇಳ್ಬೋದು. ಒಂದು ವನವಾಸವನ್ನು ಮುಗಿಸ್ಕೊಂಡು ದರ್ಶನ್ ಬಂದರು ಅಂತಲೇ ಹೇಳ್ಬೋದು. ಬಟ್ ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಯಾಕೆ ಅಂತಂದಾಗ ನಾವು ಮಾತಾಡ್ತಿದ್ದು ಮಾರ್ನಿಂಗ್ ನ್ಯೂಸಲ್ಲಿ ಮಾತಾಡ್ಬೇಕಾದ್ರೆ ನೀವು ಒಂದು ಮಾತು ಹೇಳಿದ್ರಿ. ಏಕೆಂದರೆ ದರ್ಶನ್ ಮಾಡಿಕೊಂಡಂಥ ಒಂದಷ್ಟು ಎಡವಟ್ಟುಗಳಿದೆಯಲ್ಲ ಪವಿತ್ರ, ಅದು ಸಾಕಷ್ಟು ಇರುವಂಥದ್ದು. ಒಬ್ಬ ಕೈದಿಯಾಗಿ ಹೋದಂಥವ್ರು, ಆರೋಪಿಯಾಗಿ ಇರುವಂಥವ್ರು ಹೇಗಿರಬೇಕು ಹಾಗೆ ದರ್ಶನ್ ಇರಲಿಲ್ಲ ಅನ್ನೋದು ಕೂಡ ಸತ್ಯವಾದ ಮಾತು. ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ, ಅದನ್ನು ನಾವು ಕೇಳಿದ್ದೀವಿ, ಅದಕ್ಕೆ ಸಾಕ್ಷಿಯಾಗಿ ಫೋಟೋಗಳು ಹೊರಗಡೆ ಬಂದಿದೆ ಪವಿತ್ರ. ಹಾಗಾಗಿ ಅದು ಕೂಡ ಇಲ್ಲಿ ತುಂಬ ವಿಚಾರವಾಗಿ ನಿಂತ್ಕೊಳ್ಳುತ್ತೆ. ಯಾಕೆ ಅಂತಂದಾಗ ಆ ಒಂದು ಫೋಟೋ ರಿವೀಲ್ ಆದಂತಹ ಸಮಯದಲ್ಲಿ ನೀವೇನೇ ಕ್ವಶನ್ ಕೇಳ್ತೀರಾ ಪವಿತ್ರ, ಅಥವಾ